ನೀಟ್ ಪರೀಕ್ಷೆಯನ್ನು ನಮ್ಮ ರಾಜ್ಯಕ್ಕೆ ಬಿಟ್ಬಿಡಿ, ಶಿಕ್ಷಣ ನಮ್ಮ ರಾಜ್ಯದ ಹಕ್ಕು. ಈಗಾಗಲೇ ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆಯ ಕುರಿತಾಗಿ ಭಾಳಷ್ಟು ಚರ್ಚೆಗಳಾಗ್ತಿದ್ದಾವೆ. ಭಾಳ ದೊಡ್ಡ ಈ ಟ್ಯೂಷನ್ ಸೆಂಟರ್ಗಳ ಮಾಫಿಯಾ ಇದೆ. ಈ ಡಾಕ್ಟರ್ ಗುರ್ತಿಯೊಳಗೆ ಈ ನೀಟ್ ಪರೀಕ್ಷೆ ಬೇಕಾಯ್ತಾ ಅನ್ಸುತ್ತೆ. ಸ್ನೇಹಿತರೆ ನಮಸ್ತೆ, ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಳ್ಳಿ. ಇವತ್ತು ನಾವು ಒಬ್ಬ ವಿಶೇಷ ಅತಿಥಿಯೊಂದಿಗೆ ಮಾತುಕತೆಗೆ ಅಂತೇಳಿ ಬಂದಿದ್ದೀವಿ. ಈಗಾಗಲೇ ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆಯ ಕುರಿತಾಗಿ ಭಾಳಷ್ಟು ಚರ್ಚೆಗಳಾಗ್ತಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಬ್ಬರು ತಜ್ಞರು ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ. ಅವರ ಹೆಸರು ಡಾಕ್ಟರ್ CN ಜಗದೀಶ್ ಅಂತ. ಇವರು ಹಾಸನದಲ್ಲಿ ಭಾಳ 10-20 ವರ್ಷ ಕೆಲಸ ಮಾಡಿ ಚಿರಪರಿಚಿತರಾಗಿರ್ತಕ್ಕಂಥವ್ರು. ಮೊದಲು ಅವ್ರಿಗೆ ಸ್ವಾಗತ ತಗೊಳ್ಳಂತೆ. ಸರ್ ನಮಸ್ಕಾರ. ಸರ್ ಸಾಕಷ್ಟು ಡಾಕ್ಟರ್ ಜಗದೀಶ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ದೊಡ್ಡ ಸಾಧಕರು ಅಂತಲೇ ಹೇಳ್ಬೋದು. ನಾವು ಹಿಮ್ಸ್ನಲ್ಲಿ ಹಾಸನಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಕ್ಯಾನ್ಸರ್ ಕೇಂದ್ರದ ಬಗ್ಗೆ ಭಾಳ ಅಹರ್ನಿಶಿಯಾಗಿ ದುಡಿದಂಥವ್ರು. ಇವತ್ತಿನ ವಿಚಾರದ ಬಗ್ಗೆ ನೇರವಾಗಿ ಮಾತುಗಳಂತೆ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆಯ ಕುರಿತಾಗಿ ಭಾಳಷ್ಟು ಚರ್ಚೆಗಳಾಗ್ತದೆ. ನಿಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀಟ್ ಪರೀಕ್ಷೆಯ ಕಾಂಟ್ರಿಬ್ಯೂಷನ್ ಏನು ಸರ್? ಆ್ಯಕ್ಚುಲಿ ವೈದ್ಯಕೀಯ ಕ್ಷೇತ್ರ ಅಂದರೆ ಅದೊಂದು ವಿಭಿನ್ನ ಕ್ಷೇತ್ರ. ಅದರಲ್ಲಿ ನಮ್ಮ ಕಾಗ್ನಿಟಿವ್ ಸೈಕಾಲಜಿ ಅಂತೀವಲ್ಲ, ಅಂದರೆ ಜ್ಞಾನಕ್ಕೆ ಮಾತ್ರ ಮಹತ್ವ ಇಲ್ಲ, ಅದರ ನಮ್ಮ ಭಾವನಾತ್ಮಕ ಸ್ಪಂದನೆಗಳು ಬಹಳ ಮಹತ್ವ ಇದೆ. ಅದಕ್ಕೆ ಎಮೋಟಿವ್ ಸೈಕಾಲಜಿ ಅಂತೀವಿ. ಅದ್ರ ಜೊತೆಗೆ ಇನ್ನೊಂದು ವರ್ಕಿಂಗ್ ಕೆಪಾಸಿಟಿ, ಅಂದರೆ ನಾವು ಎಷ್ಟು ಸೇವೆ ಮಾಡಬಲ್ಲರು ಜನಗಳಿಗೆ ಅಂತ, ಅದು ನಮ್ಮ ಕರ್ಮಯೋಗ ಅಂತೀವಿ ಅಥವಾ ಮೋಟಾರ್ ಆಕ್ಟಿವಿಟೀಸ್ ಅಂತೀವಿ. ಇದು ಮೂರಿಂದ ಮನುಷ್ಯ ನಿರ್ಮಿತವಾಗಿರೋದು. ಅದ್ರ ಮುಖ್ಯವಾಗಿ ನಮ್ಗೆ ಬೇಕಾಗಿದ್ದು ಏನಪ್ಪ ಅಂದರೆ ಡಾಕ್ಟರ್ಗಳಿಗೆ 3 ಮಿಳಿತವಾಗಿರ್ಬೇಕು. ನಮ್ಮಲ್ಲಿ ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ಮತ್ತೆ ಕರ್ಮ ಇರಬೇಕು. ಅಂದ್ರೆ ನಾಲೆಜ್, ಆಟಿಟ್ಯೂಡ್ ಅಂಡ್ ಪ್ರಾಕ್ಟೀಸ್ 3 ಇರಬೇಕು. ಅವು ಮಾತ್ರ ನಾವು ರೋಗಿಗಳಿಗೆ ಒಂದು ಸಾಂತ್ವನ ಹೇಳೋಕ್ಕಾಗಲಿ ಅಥವಾ ಅವ್ರಿಗೆ ಒಂದು ಗುಣಪಡಿಸೋಕೆ ಒಂದು ಪ್ರಯತ್ನವಾಗಿ ಮಾಡ್ಬೋದು ನಾವು. ಇದರಿಂದ ಈ ನೀವು ಇಷ್ಟು ಹೇಳಿದ್ದಕ್ಕೆ ನೀಟ್ ಕಾಂಟ್ರಿಬ್ಯೂಷನ್ ಏನದಕ್ಕೆ? ಅದೇ ಈ ನೀಟ್ ಪರೀಕ್ಷೆ ಏನಾಗ್ತದೆ ಅಂದರೆ, ಒಂದು ಆನೆನ 7 ಜನ ಅಂದರೂ ಮುಟ್ಟಿ ಅದನ್ನ ಅಸೆಸ್ ಮಾಡಕ್ಕೆ ಹೋಗ್ತಾರ, ಆ ಥರ ಒಂದು ಪ್ರಯತ್ನ ಅನ್ಸುತ್ತೆ ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ. ಯಾಕೆಂದರೆ ಒಬ್ಬ ಪ್ಲೇಟೋ ಒಂದು ಕಡೆ ಹೇಳ್ತಾರೆ, ಪ್ಲೇಟೋ ನಮ್ಮ ಮಹಾತ್ಮ ಒಂದು ಕಡೆ ಹೇಳ್ತಾನೆ, ದಿ ಡಿಫಿಕಲ್ಟಿ ಇನ್ ದ ಮಾಡರ್ನ್ ಮೆಡಿಸಿನ್ ಇಸ್ ದಟ್ ವಿ ಆರ್ ಸೆಪರೇಟಿಂಗ್ ದ ಸೋಲ್ ಫ್ರಮ್ ದಿ ಬಾಡಿ ಅಂತಾನೆ. ಅಂದ್ರೆ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ರೋಗಿ ನಮ್ಮ ಹತ್ರ ಬಂದಾಗ ಅವನಿಗೆ ಅವನ ಗುಣಪಡಿಸಿ ಬರೀ ಅವ್ರ ಸಿಂಪ್ಟಮ್ಸ್ ಮಾತ್ರ ಕೇಳ್ಕೊಂಡು ಕಂಪ್ಯೂಟರ್ಗೆ ಎಂಟರ್ ಆಗಿ ಅದು ತಕ್ಕಂತ ಮೆಡಿಸಿನ್ ಮಾತ್ರ ಕೊಟ್ಟರು ಸಾಲದು. ಅವನ ಬ್ಯಾಕ್ಗ್ರೌಂಡ್ ತಗೊಂಡು ಅವ್ನು ಯಾವ ಹಳ್ಳಿದು ಬಂದೇನೆ, ಯಾವ ಕಲ್ಚರ್ ಬ್ಯಾಕ್ಗ್ರೌಂಡ್ ಇದೆ ಅವ್ರಿಗೆ, ಅವ್ರ ಭಾವನೆಗಳೇನು, ಅವನ ಸಂಸಾರ ತಾಪತ್ರಯಗಳಿರೋ, ಅದ್ರ ಜೊತೆಗೆ ಅವ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನೋ ಇದನ್ನು ತಿಳ್ಕೊಂಡು ಅವನ ತಕ್ಕಂತೆ ಒಂದು ಉಪಾಯನೋ ಅಥವಾ ಒಂದು ಒಳ್ಳೆ ಸಾಂತ್ವನ ಹೇಳುವಂಥ ಅಥವಾ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಬೇಕು. ಅದಕ್ಕೆ ಪ್ರಿವೆಂಟಿವ್ ಸೋಷಿಯಲ್ ಭಾಳ ಮಹತ್ವ ಕೊಡ್ತೀವಿ. ಅದಕ್ಕೆ ಹೇಳ್ತೀವಿ ಸೋಷಿಯಲ್ ಹಿಸ್ಟ್ರಿ ಅಂತ. ಈಗ ನಮ್ಮ ನೀಟ್ ಎಕ್ಸಾಮ್ನಲ್ಲಿ ಒಂದು ತಪ್ಪೇನಾಗಿದೆ ಅಂತಂದರೆ, ಆ ತಪ್ಪು ಅಂತಿರೋ ಅಥವಾ ಏನಂತಿರೋ ಗೊತ್ತಿಲ್ಲ, ಮುಖ್ಯವಾಗಿ ಅದು ನಮ್ಮ ಕಾಗ್ನಿಟಿವ್ ಸೈಕಾಲಜಿ ಮಾತ್ರ ಅಸೆಸ್ ಮಾಡುತ್ತೆ. ಈ ಕಾಗ್ನಿಟಿವ್ ಸೈಕಾಲಜಿ ಜ್ಞಾನ ಅಂದರೆ ನಮ್ಮ ನಾಲೆಜ್ ಮಾತ್ರ ಅಸೆಸ್ ಮಾಡುತ್ತೆ. ಅದರೊಳಗೆ ಆಟಿಟ್ಯೂಡ್ ಆಗಲಿ ಪ್ರಾಕ್ಟೀಸ್ ಆಗಲಿ ಅದು ಮಹತ್ವ ಇಲ್ಲ. ವೈದ್ಯರು ಬೇಕಾದ್ರೆ ಆಟಿಟ್ಯೂಡ್ ಅಂಡ್ ಪ್ರಾಕ್ಟೀಸ್ ಮುಖ್ಯ. ನಾಲೆಡ್ಜ್ ಸ್ವಲ್ಪ ಇದ್ದವ್ರು ಕೂಡ ಇದುವರೆಗೂ ನಮ್ಮ ದೇಶದಾದ್ಯಂತ ಎಷ್ಟೋ ಜನ ಕೇವಲ MBBS BMS ಮಾಡಿಕೊಂಡು ಅಥವಾ ಬೇರೆ ಯುನಾನಿ ಅಥವಾ ಹೋಮಿಯೋಪತಿಯವರಿಗೆ ಎಷ್ಟೋ ಲಕ್ಷಾಂತರ ಮಂದಿ ಪೇಷಂಟ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಎಷ್ಟೋ ಮುಂದಕ್ಕೆ ಜೀವನ ಮುಂದುವರ್ಸ್ಕೊಂಡು ಹೋಗಿ ಮಾಡ್ತಾ ಇದ್ದಾರೆ. ಅದು ಬೇಕಾದ್ರೆ ಬರೀ ನಾಲೆಡ್ಜ್ ಒಂದಲ್ಲ, ಅದು ಬೇಕಾದ್ರೆ ಮಹತ್ವವಾಗಿ ಆಟಿಟ್ಯೂಡ್ ಅಸೆಸ್ ಮಾಡೋದಕ್ಕೆ ಇದ್ರೊಳಗೆ ಬಹಳ ಕ್ವಶನ್ಸ್ ಇದೆಯೋ ಗೊತ್ತಿಲ್ಲ ನನಗೆ. ಆದ್ರೂ ಕೂಡ ಇವತ್ತಿನ ಹುಡುಗರ ಪರಿಸ್ಥಿತಿ ನೋಡಿದ್ರೆ ಆ ಆಟಿಟ್ಯೂಡ್ ಗಮನನೇ ಕೊಟ್ಟಿಲ್ಲ ಇವರು ಹುಡುಗರು ಇರ್ತಾರೆ. ಎಷ್ಟು ಜನ 23 ಲಕ್ಷ ಜನ ಅಮಾಯಕ ಹುಡುಗರು ತಮ್ಮ ಜೀವನ ಪರ್ಯಂತ ಒಂದು ಆಸೆ ಗುರಿಗಳು ಇಟ್ಕೊಂಡು ಒಂದು ಒಳ್ಳೆ ಅಬ್ಜೆಕ್ಟಿವ್ ಇಟ್ಕೊಂಡು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಹೊರಟಾಗ ಈ ಡಾಕ್ಟರ್ ಗುರ್ತಿಯೊಳಗೆ ಈ ನೀಟ್ ಪರೀಕ್ಷೆ ಬೇಕಾಯ್ತಾ ಅನ್ಸುತ್ತೆ. ಅದು ಅಪ್ರಸ್ತುತ ಅನ್ಸೋದು ಕೆಲವು ವಿಷಯದಲ್ಲಿ. ಅದು ನಮ್ಮ ನಾಲೆಡ್ಜ್ ಮಾತ್ರ ಅಸೆಸ್ ಮಾಡುತ್ತೆ ಹೊತ್ತು ಆಟಿಟ್ಯೂಡ್ ಆಗಲಿ ಆಪ್ಟಿಟ್ಯೂಡ್ ಆಗಲಿ ಅಥವಾ ವರ್ಕ್ ಕೆಪಾಸಿಟಿ ಆಗಲಿ ಅದು ನೋಡೋದೇ ಇಲ್ಲ. ಅದು ಅದಕ್ಕೋಸ್ಕರ ನಾನು ಹೇಳೋದು, ನೀಟ್ ಪರೀಕ್ಷೆ ನಾವು ವೈದ್ಯಕೀಯ ಕ್ಷೇತ್ರಕ್ಕಿಂತ ಈ ಇಂಜಿನಿಯರಿಂಗ್ ಕ್ಷೇತ್ರಕ್ಕೋ ಅಥವಾ ಸೈಂಟಿಫಿಕ್ ಕ್ಷೇತ್ರಕ್ಕೋ ಮಾತ್ರ ಅಪ್ಲೈ ಆಗಿದೆ ಚೆನ್ನಾಗಿರ್ತದೆ. ಅಂದರೆ ಈಗ ನೀಟ್ ಪರೀಕ್ಷೆ ವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾಗಿಲ್ಲದ್ದು ಅನ್ನೋದು ನಿಮ್ಮ ಅಭಿಪ್ರಾಯ? ಬೇಕಾಗಿಲ್ಲ ಅಂದ್ರೆ ಬರೀ ನಾಲೆಡ್ಜ್ ಅಸೆಸ್ ಮಾಡೋದಿಲ್ಲ ನಾನು ಹೇಳೋದು, ಕೇವಲ ಜ್ಞಾನ ಅಷ್ಟೇ ಅಲ್ಲ ಅಸೆಸ್ ಮಾಡೋದು. ಅದ್ರೊಳಗೆ ಆ ವ್ಯಕ್ತಿ ಮೂಲತಃ ವೈದ್ಯನಾಗಕ್ಕೆ ಅರ್ಹತೆ ಇದೆಯೋ, ಅವನೊಂದು ರೋಗಿ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಕಷ್ಟ ಸುಖಗಳನ್ನ ತಾನು ತನ್ನ ಅದರ ಹೊಕ್ಕು ಅದರಿಂದ ಆ ರೋಗಿಗೆ ಸಾಂತ್ವನ ಹೇಳೋದು ಅಥವಾ ಒಂದು ಚಿಕಿತ್ಸೆ ಕೊಡೋದಕ್ಕೂ ಒಂದು ವ್ಯವಸ್ಥೆ ಮಾಡೋದು ಅಥವಾ ಒಂದು ವ್ಯವಸ್ಥೆ ಕೊಡೋದು ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಅದು ಅಸೆಸ್ ಮಾಡೋಕೆ ಕಾರಣ ನನಗೆ. ಅದರಿಂದಾಗಿ ಈ ನೀಟ್ ಪರೀಕ್ಷೆ ದಯವಿಟ್ಟು ನಮ್ಮ ಮೆಡಿಕಲ್ ಫೀಲ್ಡ್ಗೆ ಅಪ್ಲೈ ಮಾಡೋದು ಸ್ವಲ್ಪ
ಅಪ್ರಸ್ತುತ ಅಂತ ನನ್ನ ಭಾವನೆ ಅಷ್ಟೇ. ಅದೇ ನೀವು ಹೇಳುವಾಗ ನಮಗೂ ನೆನಪಾಗೋದು ಅಷ್ಟೇ ಸರ್. ನಾವು ಇತ್ತೀಚೆಗೆ ಪ್ರತಿ ದಿವಸ ಪ್ರತಿ ವಾರ ನಮ್ಮದು ಅಥವಾ ನೆಂಟರದು ಹಾಸ್ಪಿಟ್ಲಿಗೆ ಹೋಗ್ತಾನೆ ಇರ್ತೀವಿ. ಆಗ ನಮಗೆ ಭಾಳ ದೊಡ್ಡ ಸಮಸ್ಯೆ ಕಾಡೋದೇನು ಅಂತಂದರೆ ಡಾಕ್ಟರ್ ಜೊತೆ ಇಂಟ್ರಾಕ್ಷನ್ನು ಭಾಳ ಮೆಕ್ಯಾನಿಕಲ್ ಆಗಿರುತ್ತೆ. ಅದಕ್ಕೆ ಪ್ಲೇಟೋ ಹೇಳಿದ್ದು ಸೆಪರೇಟ್ ದ ಸೋಲ್ ಫ್ರಮ್ ದಿ ಬಾಡಿ ಅಂತ. ನಾನು 1967 ಜಾಯ್ನ್ ಆಗಿದ್ದು. ವೈ.ಪಿ. ರುದ್ರಪ್ಪ ಅಂತಿದ್ರು ನಮಗೆ ಪ್ರೊಫೆಸರು. ಅವ್ರು ಹೇಳ್ತಾ ಇದ್ರು ಸಾಮಾನ್ಯ ನಮಗೆ ಟೀಚ್ ಮಾಡುವಾಗ, ಡಾಕ್ಟರ್ಸ್ ಯು ಹ್ಯಾವ್ ಟು assess a patient through three things. One, take the history properly, it will give you 50% of the diagnosis. Another, take the help of the laboratories, it will give you another 25% of clue. And another 25% you can do with your examination. ಅಂತ ಹೇಳ್ತಾ ಇದ್ರು. ಅದು ಇತ್ತೀಚೆಗೆ ಏನಾಗ್ತಾ ಇದ್ರೆ ವ್ಯಕ್ತಿ ಒಳಗೆ ಎಂಟರ್ ಆಗ್ತಿದ್ದಂಗೆ ಕ್ಲಿಕ್ಗೆ ಫಸ್ಟ್ ಅಸೆಸ್ ಮಾಡಿದ್ರೆ ಅವನ ಡಯಾಗ್ನೋಸಿಸ್ ಮಾಡಕ್ಕೆ ಹೋಗಿದ್ರೆ ಅದರ ಇನ್ಸ್ಟ್ರುಮೆಂಟೇಷನ್ ಇಂದ, ಅಂದ್ರೆ ಲ್ಯಾಬ್ ಟೆಸ್ಟು ಅದರಿಂದ. ಸೊ ಹಿಂಗಾಗಿ ಆ ವ್ಯಕ್ತಿಯೊಳಗಿರುವಂಥ ಅಂತಸತ್ವಕ್ಕೆ ಅಥವಾ ಅವನ ಚೇತಕ್ಕೆ ಬೇಕಾದಂಥ ಮುಖ್ಯವಾದ ಆತ್ಮತತ್ವಕ್ಕೆ ಯಾರು ಬೆಲೆ ಕೊಡ್ತಾರೆ ಕಮ್ಮಿ ಇರ್ತಾರೆ ಕೆಲವು ಕಡೆ, ಎಲ್ಲರೂ ಅಲ್ಲ ಕೆಲವು ಕಡೆ. ಆದರೆ ಈ ನೀಟ್ ಪರೀಕ್ಷೆ ಒಳಗೆ ನಮ್ಮ ಕಾಗ್ನಿಟಿವ್ ಸೈಕಾಲಜಿ ಮಾತ್ರ ಟೆಸ್ಟ್ ಮಾಡ್ತಾರೆ ಹೊರತು ಇವರು ಡಾಕ್ಟರ್ ಅನ್ನುವಂಥ ಅವರ ಎಮೋಟಿವ್ ಸೈಕಾಲಜಿ ಆಗಲಿ ಅಥವಾ ಅವರ ಆಕ್ಟಿವಿಟಿ ಬಗ್ಗೆ ಆಗಲಿ ಯಾರು ಗಮನ ಕೊಟ್ಟಾಗ ಕಾಣಲ್ಲ. ಅಂದರೆ ನೀಟ್ ಪರೀಕ್ಷೆಯ ಮುಖಾಂತರನೇ ಅವರ ಪ್ರಾಕ್ಟೀಸಿಂಗ್ ಶುರುವಾಗ್ತಾ ಹೋಗ್ಬಿಡುತ್ತೆ. ಪರೀಕ್ಷೆನ ಯಾವ ರೀತಿ ನೋಡಿರುತ್ತದೋ, ಶಿಕ್ಷಣ ವ್ಯವಸ್ಥೆ ಹೆಂಗಿರುತ್ತೋ ಅದ್ರ ಮುಖಾಂತರನೇ ಅವರ ಪ್ರಾಕ್ಟೀಸ್ ಕೂಡ ನಡ್ತಾ ಹೋಗ್ಬಿಡುತ್ತೆ. ನಿಮ್ಮ ಟಾಕ್ ನೋಡಿದಕ್ಕೆ ಯಾವುದ್ರೊಳಗೆ ಈ ನಮ್ಮ ಹಳ್ಳಿ ಮಕ್ಕಳುಗಳಾಗ್ಲಿ ನಮ್ಮ ಜಿಲ್ಲಾ ಮತ್ತು ಕೇಂದ್ರ ಮಕ್ಕಳುಗಳಾಗ್ಲಿ ಈ CBSE ಪರೀಕ್ಷೆ ಬೇಕಾ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅದು ಕೂಡ ನಮ್ಮ ಕಾಗ್ನಿಟಿವ್ ಸೈಕಾಲಜಿ ಮಾತ್ರ ಅಸೆಸ್ ಮಾಡುತ್ತೆ ಇವ್ರು ಎಷ್ಟು ಇಂಟೆಲಿಜೆಂಟ್ ಅಂತ. ಈಗ ಮುಂಚೆ ಎಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ ಅದಕ್ಕೆ ಅಂತಿದ್ರು ಅಂದ್ರೆ ಎಂತ ಸ್ಕೋರ್, ಇಂಟೆಲಿಜೆನ್ಸ್ ಸ್ಕೋರ್ ಅಂತಿದ್ರು, 5 ಇಂಟೆಲಿಜೆಂಟ್ ಕೋಶೆಂಟ್ ಅಂತಿದ್ರು. ಇವಾಗ ಎಮೋಷನಲ್ ಕೋಶೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಹೇಗೆಂತಂದ್ರೆ ಬರೀ ಇಂಟೆಲಿಜೆನ್ಸ್ ಇಂದ ಮನುಷ್ಯ ಬದುಕಲಾರ, ಅದ್ರ ಜೊತೆಗೆ ಎಮೋಷನಲ್ ಬ್ಯಾಕ್ ಗ್ರೌಂಡ್ ಭಾವನೆ ಇರ್ತಾರ, ಅದು ಮನುಷ್ಯನ ರೂಪಿಸುತ್ತೆ ಮತ್ತು ಪರಿವರ್ತಿಸುತ್ತೆ. ಹೀಗಾಗಿ ನಾವು ಬರೀ IQ ಮಾತ್ರ ಟೆಸ್ಟ್ ಮಾಡೋದು ಇದು ಅಷ್ಟು ಪ್ರಸ್ತುತ ಅಲ್ಲ ಆಗ್ತದೆ. ಈಗ ಅದೇ CBSE ಎಕ್ಸಾಮ್ಗಳು, ನಮ್ಮದು ಸ್ಟೇಟ್ ಬೋರ್ಡ್ ಎಕ್ಸಾಮ್ಗಳು ಇವೆಲ್ಲ ಇದಾವಲ್ಲ, ಬಹುತೇಕ ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ಜನ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಇನ್ನು ದೇಶಾದ್ಯಂತ 22 ಲಕ್ಷ 23 ಲಕ್ಷ ಜನ ಬರೆದಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವಿಭಿನ್ನವಾದ ಸಂಸ್ಕೃತಿಗಳಿರ್ತವೆ, ವಿಭಿನ್ನವಾದ ಭಾಷೆಗಳಿರ್ತವೆ, ವಿಭಿನ್ನವಾದ ಬದುಕಿನ ಶೈಲಿಗಳಿರುತ್ತೆ. ನೀಟ್ ಅನ್ನೋ ಒಂದು ನ್ಯಾಷನಲ್ ಲೆವೆಲ್ನ ಒಂದೇ ಒಂದು ಎಕ್ಸಾಮ್ನ ಏಕರೂಪ ಸಂಹಿತೆ ರೀತಿ ತಂದ್ಬಿಟ್ರೆ. ಹೌದು, ಅದೇ ನನಗೆ ಹೇಳಿಕೊಟ್ಟಿರೋದು. ನಾನು ಕಮ್ಯುನಿಟಿ ಆಂಕಾಲಜಿಸ್ಟ್ ಆಗಿ ಈ ಕರ್ನಾಟಕದ 3 ಮೂಲೆಗೂ ಒಂದು 25 ಓಡಾಡಿ 1 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಂಗೆ ಅರಿವು ಬಂದಿರೋದು ಏನಪ್ಪಾ ಅಂದರೆ, ಪ್ರತಿಯೊಂದು ತಾಲೂಕುಗಡಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಪೇಷಂಟ್ಗಳು ಒಂದೊಂಥರ ಅವ್ರದೇ ಒಂಥರ ಸಮಸ್ಯೆಗಳು ಮತ್ತು ಅವ್ರದ ಆ ಸಾಲ್ವ್ ಮಾಡೋಕ್ಕೂ ಬೇಕಾದಂಥ ಇಂಟೆಲಿಜೆನ್ಸ್ ಬೇಕಾಗುತ್ತೆ ವೈದ್ಯರಿಗೆ. ಅದನ್ನೇ ಟ್ರೈನಿಂಗ್ ಕೊಡ್ದಲ್ಲೇ, ಅದನ್ನ ಅಸೆಸ್ ಮಾಡ್ದಲ್ಲೇ ಬರೀ ಇದು ಹೇಳ್ತಾರೆ ಶ್ರೀನಾಥ್ ಯಾವ್ದ್ರೊಳಗೆ 2-1-2 4-4 ಅದು ನಂಗೆ ಸಂಬಂಧ ಇಲ್ಲ ಅಂತ. ಆ ಥರ ನಾವು ಪೇಷಂಟ್ನ ಪ್ರೀತಿಸಿ ಅವರ ಬ್ಯಾಕ್ಗ್ರೌಂಡ್ ಅರ್ಥ ಮಾಡಿಕೊಂಡು ಕಮ್ಯುನಿಟಿ ಲೆವೆಲ್ಗೆ ಹೋಗಿ ಅವ್ರ ಸಮಸ್ಯೆಗಳು ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿದ್ರೆ ಮಾತ್ರ ಆ ವ್ಯಕ್ತಿಗೆ ಪೂರ್ತಿ ಸಾಂತ್ವನ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಇದ್ರ ವಿರುದ್ಧ ದನಿ ಎತ್ತಿದ್ದಾರೆ. ಯಾವಾಗ 2020 2019 ಈ ನೀಟನ್ನು ಪರೀಕ್ಷೆ ಮಾಡಬೇಕು ಅಂತ ಪ್ರಸ್ತಾಪ ಇಟ್ಟಾಗ ಸ್ವತಃ ಗುಜರಾತೇ ಅದನ್ನು ವಿರೋಧ ಮಾಡಿತ್ತು. ಸ್ವತಃ ಗುಜರಾತ್ ವಿರೋಧ ಮಾಡಿತ್ತು. ತಮಿಳುನಾಡು ಅಂತೂ ಈಗಲೂ ಮತ್ತೆ ಗಾಂಧೀಜಿ ಹುಟ್ಟಿದಂಥ ನಾಡು. ಈಗಲೂ ತಮಿಳುನಾಡು ಹೊಸ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೂಡ ನೀಟ್ ಪರೀಕ್ಷೆಯನ್ನು ನಮ್ಮ ರಾಜ್ಯಕ್ಕೆ ಬಿಟ್ಬಿಡಿ, ಶಿಕ್ಷಣ ನಮ್ಮ ರಾಜ್ಯದ ಹಕ್ಕು, ನೀವು ದೇಶದವ್ರು ಯಾರು ನಮಗೆ ಡಿಸೈಡ್ ಮಾಡೋದಕ್ಕೆ ನಾವು ಏನು ಓದಬೇಕು ಹೆಂಗೆ ಮಾಡಬೇಕು ಅನ್ನೋ ರೀತಿ. ಬಟ್ ಆ ಥರ ರಾಜ್ಯದ ಸ್ವಾಯತ್ತತೆಗಳು ನೀವು ಹೇಳ್ದಂಗೆ ಆಯಾ ರಾಜ್ಯಗಳಿಗೆ ಗೊತ್ತಿರುತ್ತೆ. ಆಯಾ ರಾಜ್ಯದಲ್ಲಿ ಬೇರೆ ಕಲ್ಚರ್ ಇರುತ್ತೆ. ಆ ಕಲ್ಚರಲ್ ಬ್ಯಾಕ್ಗ್ರೌಂಡು, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಭಾವನೆಗಳು ಬೇರೆ ಇರುತ್ತೆ. ಅವ್ರು ಯಾವುದೋ ಒಂದು ರೂಪದ ಹೇಳಿ ಸಾಲ ಪೇಷಂಟ್ಗಳಿಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗಲ್ಲ. ಮೊಬೈಲ್ ನಾನು ಟ್ರೀಟ್ ಮಾಡ್ತೀನಿ ಅಂತ ಹೊಡೆದು ಫೂಲಿಶು. ನಾವೇನಿದ್ರು ಎದುರುಗಡೆ ಕೂತ್ಕೊಂಡು ಪೇಷಂಟ್ ಜೊತೆ ಅವ್ರದ್ದು ಭಾವನಾತ್ಮಕ ಸ್ಪಂದಿಸಿ ಅವ್ರ ಜೊತೆ ಒಡನಾಟ ಆದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಸಮಸ್ಯೆಗಳು, ಮತ್ತೆ ಕ್ಯೂರ್ ಮಾಡೋಕ್ಕೂ ಒಂದು ವ್ಯವಸ್ಥೆ ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಇರೋದು ನಾನು. ಆದ್ರೆ ಅದರ ಅಸೆಸ್ ಮಾಡೋಕ್ಕೆ ಈ ನೀಟ್ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ಸುತ್ತೆ. ಈ CBSE ಪರೀಕ್ಷೆ ಬೇಕಾ ಅನ್ಸುತ್ತೆ ನನಗೆ. ಅಷ್ಟು ಜನ ಮಕ್ಕಳುಗಳ ಮನಸ್ಸಿನ ನೋವು ಯಾರಿಗೆ ಅರ್ಥ ಆಗುತ್ತೆ? ಚೆನುಗಿರಿ ಇದು ನಿಮ್ಮ ದನಿ.